ಕರೆದುಕೊಂಡು ಸಭೆಯೊಂದಿಗೆ ಮೃಗಬೇಟೆಗಾಗಿ ಹೋದವನು ನೀನು. ಹೋಗುವಂತಹ ಸಂದರ್ಭ ಸಂತೋಷದಲ್ಲೇ ಹೋದವನು. ಬರುವಾಗ ಬೇಸರದಿಂದ ಬಂದಿದ್ದೀಯಾ. ಹಾಲನ್ನು ಕುಡಿಯುವುದಿಲ್ಲ, ಹಣ್ಣನ್ನು ತಿನ್ನುವುದಿಲ್ಲ. ಹಾಗೆ ಮಧ್ಯಾಹ್ನದ ಹೊತ್ತಿನಲ್ಲಿ ಮುಸುಕು ಹಾಕಿಕೊಂಡು ಮಲಗಿದೆಯಲ್ಲ ಮಗ, ಏನಾಯ್ತು? ಪವಿತ್ರವಾದಂತಹ ಪದಗಳಿಗೆ ಮಗದೊಮ್ಮೆ ಹೊಂದಿಸಿಕೊಂಡೆನಮ್ಮ. ನನ್ನ ಈ ಸ್ಥಿತಿಯನ್ನ ಕಂಡು ಯೋಚಿಸ್ತಾ ಇದ್ದೀರಿ. ಯಾಕೆ ಮಗನೇ ಈ ರೀತಿ ಮಲಗಿದ್ದಿ ಎನ್ನುವ ಹಾಗೆ ನನ್ನ ಮನದ ಅಳಲನ್ನು ಏನಂತೇಳಿಕೊಳ್ಳಿ ತಾಯಿ. ಮೊನ್ನೆ ತಾನೇ ನಿಮ್ಮಿಂದಲೇ ಅನುಮತಿಯನ್ನ ಪಡೆದು ಮಿತ್ರನಾದ ಜೋಗಿದಾಸನನ್ನ ಕೂಡಿಕೊಂಡು ವನಪ್ರಾಂತ್ಯವನ್ನ ಸೇರಿದವ. ಅಲ್ಲಿಗೆ ಹೋದ ಸಂದರ್ಭದಲ್ಲಿ ಸುಂದರವಾದಂತಹ ತರುಣಿಮಣಿಯೊಬ್ಬಳನ್ನ ಕಂಡೆನಮ್ಮ. ಪರಿಚಯ ಕೇಳಿಸಿರುತ್ತಾರೆ. ಅಧಿಕಾರಿ ಆಕಾಶರಾಜ ಮತ್ತು ಭೂಮಿದೇವಿಯ ಮಗಳಂತೆ, ಹೆಸರು ಪದ್ಮಾವತಿ ಇರುವ ಹಾಗೆ ಅವಳೆಲ್ಲ ಕಂಡ ಆ ಕ್ಷಣ ನಾನು ತೀರ್ಮಾನ ಮಾಡಿದ ಹೀಗೆ ಜೀವನದಲ್ಲಿ ಮದುವೆಯನ್ನು ಆಗಲಿದ್ರೆ ಅವಳನ್ನು ಆಗಬೇಕು ಎನ್ನುವ ಹಾಗೆ. ಅಮ್ಮ, ನಿಮ್ಮಲ್ಲಿ ಒಂದು ಪ್ರಾರ್ಥನೆ ತಾಯಿ. ನೇರವಾಗಿ ತೋಟನಗರಿಯಿಂದ ಸೇರುವುದರ ಮೂಲಕವಾಗಿ ಆ ಹೆಣ್ಣನ್ನು ನೀವು ನಿಶ್ಚಯಿಸಿಕೊಂಡು ಬರ್ತೀರ ತಾಯಿ. ನೀನು ಆಕೆಯನ್ನು ಬಯಸಿದ್ರೆ ಹೇಗಾಯ್ತು ಗೊತ್ತಾ? ಅಂಗಳದಲ್ಲಿ ಆಡುವಂತಹ ಮಗುವೊಂದು ಚಂದಮಾಮನಿಂದ ತೋರಿಸಿ ಅದು ಆಟವಾಡುವುದಕ್ಕೆ ಬೇಕು ಎಂದು ಕೇಳಿದ ಹಾಗಾಯ್ತು. ಆದರೂ ಕೂಡ ತಾಯಿಯ ಪ್ರೀತಿಯನ್ನು ಆಕೆ ತೋರಿಸುತ್ತಾಳೆ ಹೇಗೆ? ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿಸುವುದರ ಮುಖೇನವಾಗಿ ಆ ಚಂದ್ರನ ಬಿಂಬವನ್ನು ಅದರಲ್ಲಿ ತೋರಿಸುವುದರ ಮುಖೇನವಾಗಿ ಆತನ ಆಸೆಯಲ್ಲಿ ಇರಿಸುತ್ತಾಳೆ. ನೀನು ಬಯಸಿದ್ದು ಆಗ ಶ್ರೀಮಂತರ ಮಗಳನ್ನು ನಾವು ಕೊಡಬಡವರಿದ್ದೇವೆ, ಸಾಮಾನ್ಯ ಮನೆತನದ ಹೆಣ್ಣು ಮಕ್ಕಳನ್ನಾಗ ಅಂತ ಆದ್ರೆ ಕರೆತಂದು ನಾವು ಮದುವೆ ಮಾಡಬಹುದು. ಆಕೆಯ ಮದುವೆಯನ್ನು ಮಾಡಬೇಕಂತ ಆದ್ರೆ ಅಧಿಕವಾದಂತಹ ಖರ್ಚು ವೆಚ್ಚವೆಂಬುದು ಬೇಕಾಗ್ತದೆ. ಅಷ್ಟೊಂದು ಹಣ ಎಲ್ಲಿಂಟು ಮಗನೇ ನಮ್ಮ ಹತ್ರ? ಇಷ್ಟಕ್ಕೆಲ್ಲ ಕಾರಣ ನಮ್ಮಲ್ಲಿ ಹಣ ಇಲ್ಲ ಆಗ್ತದೆ ತಾಯಿ. ಹೌದು, ಯಾಕಮ್ಮ ಯೋಚನೆ ಮಾಡಬೇಕು? ನೇರವಾಗಿ ಕುಬೇರನಲ್ಲಿ ಹೋಗಿ ಹಣವನ್ನ ಸಾಲ ರೂಪದಲ್ಲಿ ಚಂದ್ರಾಯ್ತಲ್ವೇ ಮಗ? ಸಾಲೆಯನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು, ಅದನ್ನು ತೀರಿಸುವುದೇ. ಅದಕ್ಕೊಂದು ಮಾರ್ಗವನ್ನು ನಾನು ಹೇಳಲಿಕ್ಕಿದ್ದೇನೆ ತಾಯಿ. ಮುಂದೊಂದು ದಿನ ಈ ತಿರುವೆಂಬ ಬೆಟ್ಟದಲ್ಲಿ ತಿರುಪತಿ ತಿಮ್ಮಪ್ಪನಾಗಿ ನಾನು ನೆಲೆಯಾಗಿರ್ತೇನೆ. ಇಲ್ಲಿಗೆ ಕೋಟ್ಯಾನು ಕೋಟಿ ಭಕ್ತಾದಿಗಳು ಬರ್ತಾರೆ. ಬರುವವರು ಬರಿಗೆಯಲ್ಲಿ ಬರುವುದಿಲ್ಲಮ್ಮ, ಹೊರೆ ಕಾಣಿಕೆಯನ್ನು ಹೊತ್ತು ತರ್ತಾರೆ. ಆ ಕಾಣಿಕೆಯನ್ನ ಸಮುದ್ರಾಜನ ಮೂಲಕ ಕುಬೇರನಿಗೆ ತಲುಪಿಸಿದ್ರಾಯ್ತು. ಮತ್ತೊಂದು ವಿಚಾರ ತಾಯಿ, ನಾವಿಲ್ಲಿಗೆ ಬಂದಿರುವ ಸಂದರ್ಭದಲ್ಲಿ ನಮಗೆ ಉಳಿಯುವುದಕ್ಕೆ 100 ಅಡಿ ಸ್ಥಳ ಕೊಟ್ಟವನು ವರಹಸ್ವಾಮಿ. ಅವನಿಂದ ಋಣಮುಕ್ತರಾಗಬೇಕು ಅಂತಾದ್ರೆ ತಿರುಪತಿಯಲ್ಲಿ ವರಹನಿಗೆ ಮೊದಲ ಪೂಜೆ ಸಲ್ಲಲಿ. ಅಮ್ಮ, ನನಗೆ ಲಡ್ಡು ಅಂದ್ರೆ ಬಹಳ ಪ್ರೀತಿ ತಾಯಿ. ಮುಂದೊಂದು ದಿನ ನನ್ನ ಸಾನ್ನಿಧ್ಯಕ್ಕೆ ಬರುವಂತ ಭಕ್ತಾದಿಗಳಿಗೆ ಲಡ್ಡನ್ನೇ ಪ್ರಸಾದ ರೂಪದಲ್ಲಿ ಹಂಚಬೇಕು. ಅದಕ್ಕೂ ಕಾರಣ ಉಂಟಮ್ಮ. ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನ ಸಲ್ಲಿಸಿದಂತ ಜನರೆಲ್ಲ ಹರಿಕೆ ರೂಪದಲ್ಲಿ ನನ್ನ ಸಾನ್ನಿಧ್ಯವನ್ನು ಸೇರ್ತಾರೆ. ಅಲ್ಲಿಗೆ ಬರುವಂತ ಭಕ್ತಾದಿಗಳ ಕಹಿಯ ಘಟನೆಗಳನ್ನ ಮರೆತು ಮುಂದೆ ಅವರ ಜೀವನದಲ್ಲಿ ಲಡ್ಡಂತೆ ಅವರ ಜೀವನ ಎನ್ನುವುದು ಸಿಹಿಯಾಗಬೇಕು ಎನ್ನುವ ಕಾರಣಕ್ಕಾಗಿ ಲಡ್ಡನ್ನ ಪ್ರಸಾದ ರೂಪದಲ್ಲಿ ಹಂಚಬೇಕು. ಅಮ್ಮ, ಈ ಹಿಂದೆ ನಾನು ಕೃಷ್ಣನಾಗಿರುವ ಸಂದರ್ಭದಲ್ಲಿ ನೀವು ಯಶೋಧಿಯಾಗಿದ್ದವರು. ಆವಾಗ ನೀವು ಕೇಳಿಕೊಂಡಂತಹ ಮಾತು, ಮಗನೇ ನೀನು 16,008 ಮಂದಿ ಪತ್ನಿಯರನ್ನ ಹೊಂದಿದ್ರು ಕೂಡ ನಿನ್ನ ಕಲ್ಯಾಣ ಭಾಗ್ಯವನ್ನು ಕಾಣೋದಕ್ಕಾಗಲಿಲ್ಲ ಎನ್ನುವ ಹಾಗೆ ಕೇಳಿಕೊಂಡಾಗ ಅಂದು ನಿಮಗೆ ಮಾತನ್ನ ಕೊಟ್ಟವನಿದ್ದೀನಿ. ಅಮ್ಮ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಮುಂದಿನ ಜನ್ಮದಲ್ಲಿ ನಾನು ಶ್ರೀನಿವಾಸ ಎನ್ನುವಂತಹ ಅಧಿಕಾರದಿಂದ ನೆಲೆಗೆದ್ದು ಬರ್ತೇನೆ. ನೀವೇ ಬಕುಳಾದೇವಿಯಾಗಿ ಬರಬೇಕು ಎನ್ನುವ ಹಾಗೆ
ಅಂದು ಕೊಟ್ಟಿರುವಂತಹ ಮಾತು ಹಾ. ನಿಮಗಲ್ಲಿ ಏನಮ್ಮ, ಈ ಹಿಂದೆ ನಾನು ತ್ರೇತಾಯುಗದಲ್ಲಿ ರಾಮನಾಗಿರುವ ಸಂದರ್ಭದಲ್ಲಿ ವೇದಾವತಿ ಎನ್ನುವಂತಹ ಹೆಣ್ಣೊಬ್ಬಳು ನನ್ನ ಮದುವೆ ಆಗಬೇಕು ಎನ್ನುವ ಹಾಗೆ ಯಾಚಿಸಿದ್ದು, ಅವಳಿಗೂ ಕೂಡ ಮಾತನ್ನ ಕೊಟ್ಟವನಿದ್ದೇನೆ. ಏಕಭಕ್ತ ವ್ರತಸ್ಥನಾದ ನಾನು ಈ ಸಂದರ್ಭದಲ್ಲಿ ಮದುವೆ ಆಗುವಾಗಿಲ್ಲ. ಮುಂದಿನ ಜನ್ಮದಲ್ಲಿ ನಾನು ಶ್ರೀನಿವಾಸನಾಗಿ ಬಂದಾಗ ನೀನೇ ಪದ್ಮಾವತಿಯಾಗಿ ಬರಬೇಕು ಎನ್ನುವ ಹಾಗೆ ಅವಳಿಗೂ ಕೊಟ್ಟಿರುವ ಮಾತು, ಇಬ್ಬರಿಗೂ ಕೊಟ್ಟಿರುವ ಮಾತನ್ನ ಈಡೇರಿಸುವ ಸಂದರ್ಭ ಇದು ತಾಯಿ. ಅಮ್ಮ, ವೆಂಕಟ ಚಲದಲ್ಲಿ ವೆಂಕಟರಮಣನಾಗಿಯೂ ತಿರುಮಲ ಕ್ಷೇತ್ರದಲ್ಲಿ ತಿರುಪತಿ ತಿಮ್ಮಪ್ಪನಾಗಿ ನೆಲೆನಿಲ್ಲುವುದರ ಮೂಲಕವಾಗಿ ಇಲ್ಲಿಗೆ ಬರುವಂತ ಭಕ್ತಾದಿಗಳ ಮನದಿಷ್ಟಾರ್ಥವನ್ನು ಈಡೇರಿಸುವ ಇಷ್ಟ ದೇವ ನಾನು ಆಗ್ತೇನೆ. ಆ ಸಂದರ್ಭದಲ್ಲಿ ನಿಮಗೆ ನಿತ್ಯ ಕಲ್ಯಾಣೋತ್ಸವವನ್ನು ತೋರಿಸ್ತೇನಮ್ಮ. ಆ ಚಂದವನ್ನ ಕಾಣುವುದಕ್ಕಾಗಿ ನನ್ನ ಕೊಳ್ಳಲ್ಲಿ ಗೋಕುಲ ಮಾಲಿಕೆಯಾಗಿ ನೀವು ನೆಲೆಯಾಗಿರಬೇಕು. ಶ್ರೀನಿವಾಸ ಕಲ್ಯಾಣವನ್ನು ನೆರವೇರಿಸಿ. ಮಗ, ನಿನ್ನ ಮಾತನ್ನ ಕೇಳುವಾಗ ಒಂದು ಸಂತೋಷವಾಯಿತು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ತಾಯಿ ಬಯಸುವುದು ಏನು, ದೇವರಂತಹ ಮಗ ಸಿಗಬೇಕು, ದೇವರಂತಹ ಮಗ ಸಿಗಬೇಕು ಎಂಬುದಾಗಿ. ನನಗೆ ದೇವರೇ ಮಗನಾಗಿ ಸಿಕ್ಕಿದ್ದಾನೆ, ಅದು ನನ್ನ ಭಾಗ್ಯ ಅಂತ ಹೇಳುವುದಕ್ಕೆ ಸಂತೋಷವಾಗ್ತದೆ. ಶ್ರೀನಿವಾಸ ಕಲ್ಯಾಣದಿಂದಾಗಿ ಲೋಕಕ್ಕೆ ಕಲ್ಯಾಣ ಉಂಟಾಗುತ್ತದೆ ಅಂತಾದ್ರೆ ಈ ಮನೆಯಲ್ಲೂ ಒಂದು ಶ್ರೀನಿವಾಸ ಕಲ್ಯಾಣ ನಡೆಯಲಿ. ಕಂಡೆ ಕಂಡೆನು ಕೃಷ್ಣ ಮಂಗಳ ಮೂರ್ತಿಯ ಕಂಡೆ ಕಂಡೆನು ಕೃಷ್ಣ